ಈ ದ್ವೇಷ ಭಾಷಣ ಮಾಡೋರ್ನ ಜನ ಕ್ಯಾಕರಿಸಿ ಛೀ ಥೂ ಅಂತ ಉಗಿಬೇಕು. ಇವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪನಾದ್ರೂ, ಜನರ ಹೆಣದ ಮೇಲೆ ಇವರ ಏನು ಸ್ವಾರ್ಥದ ಬಾವುಟ ಆರಿಸ್ತಾರಲ್ಲ, ಇಂಥವ್ರಿಗೆ ಏನನ್ನಬೇಕು? ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ಮಾತು ಮಂಥನಕ್ಕೆ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಶಾಂತಿ ಕ್ರಿಯೇಟ್ ಆಗೋದು ಈ ಬಾಡಿಗೆ ಭಾಷಣಕಾರರಿಗೆ, ಈ ದ್ವೇಷದ ಭಾಷಣಕಾರರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನೋಡಿ, ಅಲ್ಲಿ ಪೊಲೀಸರು ಹರಸಾಹಸ ಪಟ್ಟು ಅಲ್ಲಿನ ಸಚಿವರುಗಳು, ತಿಮ್ಮಾಪುರ ಅವರು ಮತ್ತೆ ಬೇರೆ ಬೇರೆ ಧಾರ್ಮಿಕ ಮುಖಂಡರೆಲ್ಲ ಸೇರ್ಕೊಂಡು ಹೇಗಾದ್ರೂ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಒಂದು ಶಾಂತಿ ಮಾತುಕತೆ ಮಾಡೋಣ ಅಂತ ಪ್ರಯತ್ನ ಪಟ್ರೆ ಶಾಂತಿ ಮಾತುಕತೆ ಆಗೋದಕ್ಕೇನೆ ತಯಾರಿಲ್ಲ. ಹಾಗಿದ್ರೆ ಇವ್ರ ಉದ್ದೇಶ ಏನು? ಈಗ ಮತ್ತೆ ಹೇಳ್ತಿದ್ದಾರೆ, ಅಲ್ಲಿ ಮತ್ತೆ ನಾವು ಬಾಗಲಕೋಟೆ ಚಲೋ ಮಾಡ್ತೇವೆ, ಅದೇ ಮಸೀದಿಯ ಮುಂದೆ ಮೆರವಣಿಗೆ ಮಾಡ್ತೇವೆ, ಯಾರು ತಡಿತಾರೆ ನಮ್ಮನ್ನ? ಏನಾಗಿದೆಯಪ್ಪ ನಿಮಗೆ? ಏನಾಗಿದೆ? ಕರ್ನಾಟಕ ಹಲವು ಸಮಸ್ಯೆಗಳಲ್ಲಿ ಬಳಲ್ತಾ ಇದೆ, ಜನ ಒದ್ದಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಬೇರೆ ಬೇರೆ ಸಮುದಾಯದ ಧಾರ್ಮಿಕ ಮುಖಂಡರು ಪರಿಸ್ಥಿತಿಯನ್ನ ತಿಳಿಗೊಳಿಸ್ಬೇಕು, ಪರಿಸ್ಥಿತಿಯನ್ನ ಶಾಂತಿಗೊಳಿಸ್ಬೇಕು. ಆದರೆ ಇವ್ರು ಮಾಡ್ತಿರೋದೇನು ಗೊತ್ತಾ? ಮತ್ತಷ್ಟು ಉದ್ವಿಗ್ನ ಮಾಡ್ತಾ ಇದ್ದಾರೆ, ಮತ್ತಷ್ಟು ಕೋಮುದ್ವೇಷದ ಭಾಷಣಗಳನ್ನ ಮಾಡುವ ಮೂಲಕ ಪರಿಸ್ಥಿತಿಯನ್ನ ಒಂದು ವಿಕೋಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜನಸಾಮಾನ್ಯರ ಜೀವನ, ಜನಸಾಮಾನ್ಯರ ಜೀವ ಅಂದ್ರೆ ನಿಮಗೆ ಆಟಿಕೆಯೇ ಆಯ್ತಾ? ನಿಮಗೆ ಹುಡುಗಾಟ ಆಯ್ತಾ? ಇಂಥವ್ರಿಗೆಲ್ಲ ಜನ ಕ್ಯಾಕರಿಸಿ ಹೋಗಿಬೇಕಾಗಿದೆ. ಸ್ನೇಹಿತರೆ ನೋಡಿ, ಈ ಬಾಗಲಕೋಟೆಯ ಕಿಲ್ಲಾ ಓಣಿ ಇರ್ಬೋದು, ಕೊತ್ತಲೇಶ್ವರ ದೇವಸ್ಥಾನ, ಅಲ್ಲಿನ ಪಂಕು ಮಸೀದಿ ಒಂದು ರೀತಿಯ ಶಾಂತ ವಾತಾವರಣಕ್ಕೆ ಮರಳುವ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಮುಖಂಡರು, ಅಲ್ಲಿನ ಜನಪ್ರತಿನಿಧಿಗಳು ಸಂದರ್ಭವನ್ನು ಶಾಂತಗೊಳಿಸಿ ಜನ ಆರಾಮಾಗಿ ನೆಮ್ಮದಿಯಾಗಿರೋದಕ್ಕೆ, ಅವರ ನೆಮ್ಮದಿಗೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಬೇಕಾಗಿದೆ. ಆದರೆ ಈಗ ಈ ಒಂದಷ್ಟು ದ್ವೇಷ ಭಾಷಣಕಾರರು ಎಂಟ್ರಿ ಕೊಡ್ತಾ ಇದ್ದಾರೆ. ಅದಕ್ಕೇನೆ ನಮ್ಮ ತಮ್ಲೈನಲ್ಲಿ ಹಾಕಿರೋದು, ದ್ವೇಷ ಭಾಷಣಕಾರರು ಬರ್ತಾ ಇದ್ದಾರೆ, ಎಚ್ಚರಿಕೆ ಎಚ್ಚರಿಕೆ ಅಂತ. ನೋಡಿ, ಈ ಬಾಗಲಕೋಟೆ ಘಟನೆ, ಈ ಕಲ್ಲು ತೂರಾಟ ಪ್ರಕರಣ, ಅಲ್ಲಿ ಚಪ್ಪಲಿ ಎಸೆದ ಪ್ರಕರಣವನ್ನ ಯಾರೆಲ್ಲ ಎಸೆದಿದ್ದಾರೆ, ಆ ವ್ಯಕ್ತಿ ಯಾರಿದ್ದಾನೆ, ಆ ವ್ಯಕ್ತಿಗೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಎಲ್ಲರೂ ಕೂಡ ಆಗ್ರಹ ಪಡಿಸಲೇಬೇಕು. ಈ ನೆಲದ ಕಾನೂನನ್ನ ಯಾರು ಗೌರವಿಸೋದಿಲ್ಲ, ಯಾರು ಪ್ರಚೋದನೆ ಮಾಡ್ತಾರೆ, ಯಾರು ಕಿಡಿಗೇಡಿತನ ಕೆಲಸ ಮಾಡ್ತಾನೆ ಅಂತವನ್ನ ಯಾವುದೇ ಮುಲಾಜಿಲ್ಲದೆ ಒಬ್ಬ ಪ್ರಜ್ಞಾವಂತ ಸಮುದಾಯ ಖಂಡಿಸಲೇಬೇಕು. ನಾವು ಖಂಡಿಸ್ತೀವಿ, ನೀವು ಖಂಡಿಸಲೇಬೇಕು. ಆದ್ರೆ ಉದ್ದೇಶಪೂರ್ವಕವಾಗಿ ಇದೇ ಸಂದರ್ಭವನ್ನ ತನ್ನ ಸ್ವಾರ್ಥದ ರಾಜಕೀಯ ಲಾಭಕ್ಕೆ, ತನ್ನ ದ್ವೇಷದ ರಾಜಕಾರಣಕ್ಕೆ ಬಳಕೆ ಮಾಡ್ಕೊಳ್ಳುವಂತ ವಿಷಕ್ರಿಮಿಗಳಿದಾರಲ್ಲ, ಅಂಥವ್ರನ್ನೇನ್ ಮಾಡ್ಬೇಕು? ಒದ್ದು ಒಳಗಡೆ ತಳ್ಳಬೇಕಾಗಿದೆ ಅವರನ್ನು ಕೂಡ. ಈಗ ದ್ವೇಷ ಭಾಷಣ ಕಾಯ್ದೆ ಜಾರಿಗೆ ತಂದಿದೆ ಸರ್ಕಾರ. ಈ ಯಾರೆಲ್ಲ ತಯಾರಾಗಿದ್ದಾರಲ್ಲ, ಈ ಕೋಮು ಜ್ವಾಲೆ ದಗ 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 ಅಂತ ಹೇಳಿ ಉರಿತಾ ಇದೆ, ಇಂಥ ಸಂದರ್ಭದಲ್ಲಿ ತಮ್ಮ ರಾಜಕೀಯ, ತಮ್ಮ ದ್ವೇಷದ ರಾಜಕೀಯ ಬೇಯಿಸ್ಕೋಬೇಕಲ್ಲ, ಈಗ ಎಂಟ್ರಿ ಕೊಡ್ತಾ ಇದ್ದಾರೆ. ನಾನು ಭಾಷಣ ಮಾಡ್ತೀನಿ, ನಾನು ಚಲೋ ಕರೆ ಕೊಡ್ತೀನಿ, ನಾನು ನುಗ್ಗಿ ಹೊಡಿರಿ ಅಂತ ಹೇಳ್ತೀನಿ ಅಂತ ಹೇಳಿ ಭಾಷಣ ಮಾಡಕ್ ಬಂದಿದ್ದಾರಲ್ಲ, ಇಂಥ ಕ್ರಿಮಿಗಳನ್ನ ಕರ್ನಾಟಕದಿಂದಲೇ ಗಡಿಪಾರು ಮಾಡಬೇಕಾಗಿದೆ. ಸ್ನೇಹಿತರೆ, ಇವರು ಏನು ಮಾಡಕ್ ಹೊರಟಿದ್ದಾರೆ? ಜನರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನೋಡಿ, ಮುತಾಲಿಕ್ ಅವರು ಹೇಳ್ತಾರೆ, ನಾವು ನುಗ್ಗಿ ಹೊಡಿತೇವೆ, ಹಿಂಗ ಮಾಡಿದ್ರೆ ಹಂಗ ಮಾಡಿದ್ರೆ. ಏನ್ರಿ ನಿಮ್ಮ ಭಾಷಣಗಳಿಂದ ಏನಾದ್ರೂ ಜನರಿಗೆ ಒಂದು ಪೈಸೆ ಉಪಯೋಗ, ಏನಾದ್ರೂ ಲಾಭ? ಇವರ ಪ್ರಕರಣಗಳು ನೋಡಿದ್ರೆ ಬೇರೆ ಬೇರೆ ಜಿಲ್ಲೆಗೆ ಇವ್ರಿಗೆ ಎಂಟ್ರಿನೇ ಇಲ್ಲ. ಯಾಕೆಂದ್ರೆ ಇವರು ಕೋಮು ಭಾಷಣ ಮಾಡ್ತಾರೆ, ದ್ವೇಷ ಭಾಷಣ ಮಾಡ್ತಾರೆ. ಆ ಪುನೀತ್ ಕೆರೆಹಳ್ಳಿ ಅಂತ ಇತ್ತೀಚೆಗೆ ನ್ಯಾಯಾಧೀಶರೇ ಇವ್ರ ಬಗ್ಗೆ ಚೀಮಾರಿ ಹಾಕಿದ್ರು. ಏನ್ ಮಾಡಕ್ ಹೊರಟಿದ್ರಿ ನೀವು? ನಿಮಗೆ ಯಾರು ರೈಟ್ಸ್ ಕೊಟ್ರು ಅಲ್ಲೆಲ್ಲ ಭೇಟಿ ಕೊಟ್ಟು ಎನ್ಕ್ವೈರಿ ಮಾಡೋದಕ್ಕೆ ಅಂತ. ಇನ್ನು ಬಸನಗೌಡ ಯತ್ನಾಳ್ ಅವರು, ಇವರು ಭಾಷಣ ಕೇಳಬೇಕಲ್ಲ, ಬರೀ ಬಾಯಿ ಬಿಟ್ರೆ ಬೆಂಕಿ ಉಂಡೆಗಳು. ಯಾರನ್ನ? ಒಂದು ಸಮುದಾಯವನ್ನ ಉದ್ದೇಶವಾಗಿ ಇಟ್ಕೊಂಡು ಒಂದು ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ಲಂಗು ಲಗಾಮಿಲ್ದೆ ಭಾಷಣ ಮಾಡೋದು. ಇವರ ಭಾಷಣಗಳಿಂದ ಏನಾದ್ರೂ ಉಪಯೋಗ ಇದೆಯಾ ಈ ಕರ್ನಾಟಕದ ಜನತೆಗೆ? ಸ್ವಲ್ಪ ವಿವರಿಸಿ. ಏನಾದ್ರು ಕರ್ನಾಟಕದ ಯುವಕರಿಗೆ ಇವ್ರ ಭಾಷಣದಿಂದ, ಕರ್ನಾಟಕದ ಯುವಕರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಾದ್ರು ಬರೆಯೋದಿಕ್ಕೆ ಇವರ ಭಾಷಣಗಳಿಂದ ಏನಾದ್ರು ಉಪಯೋಗ? ಇವರ ಭಾಷಣದಿಂದ ಏನಾದ್ರು ನಮ್ಮ ಯುವಕರ ಬ್ಯಾಂಕ್ ಖಾತೆಗೆ ಏನಾದ್ರು ದುಡ್ಡು, ಏನಾದ್ರೂ ಸ್ವಲ್ಪ ನಾಲೆಡ್ಜ್ ಏನಾದ್ರು ಗೇನ್ ಆಗತ್ತಾ? ಸ್ವಲ್ಪ ಏನಾದ್ರು ಎಜುಕೇಟೆಡ್ ಆಗ್ತಾರಾ? ಎಜುಕೇಟ್ ಮಾಡ್ತಾರಾ? ಜಾಗೃತಿ ಮಾಡ್ತಾರಾ? ಏನೂ ಇಲ್ಲ.
ನಿಮ್ಮ ಖಾಲಿ ತಲೆಯಲ್ಲಿ ವಿಷ ಬೀಜವನ್ನು ತುಂಬ್ತಾರೆ, ವಿಷವನ್ನು ಇಂಜೆಕ್ಟ್ ಮಾಡ್ತಾರೆ. ಇಷ್ಟೇ ಅವ್ರ ಕೆಲಸ. ಏನು ಮಾಡಬೇಕು? ಧರ್ಮಕ್ಕೋಸ್ಕರ ಹೋರಾಟ ಮಾಡಬೇಕು, ಚಾಕು ಚುರಿ ಇಟ್ಕೋಬೇಕು, ಪ್ರಾಣ ಬೇಕಾದ್ರೂ ಕೊಡಬೇಕು, ನಿಮ್ಮ ಜೀವವನ್ನು ಕಳ್ಕೋಬೇಕು, ನಿಮ್ಮ ಮನೆಯ ಪರಿಸ್ಥಿತಿನ ಬೀದಿಗೆ ತರಬೇಕು. ಅಷ್ಟೇ ಇವ್ರು ಮಾಡೋದು. ಈಗ ಬಾಗಲಕೋಟೆಯಲ್ಲಿ ಮಾಡೋದಕ್ಕೆ ಹೊರಟಿರೋದು ಇದೇನೆ. ಇವರೆಲ್ಲ ಹೋಗಿ ಅಲ್ಲಿ ಶಾಂತಿ ಮಾತುಕತೆಯನ್ನ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋದನ್ನು ಬಿಟ್ಟು ಮತ್ತೆ ಚಲೋ ಕರೆ ಕೊಡ್ತಾರಂತೆ, ಅದೇ ಮಸೀದಿ ಮುಂದೆ ಹೋಗ್ತಾರಂತೆ, ನಾವು ನುಗ್ಗಿ ಹೊಡಿತೀವಿ ಅಂತ ಹೇಳ್ತಾರಂತೆ. ಏನು ಮಾತಾಡೋದಕ್ಕೆ ಕೊಟ್ಟಿದ್ದಾರೆ ಇವರೆಲ್ಲ ಧರ್ಮ ರಕ್ಷಕರಲ್ಲ. ಇವರು ದ್ವೇಷವನ್ನ ಬಿತ್ತುವ ಜನಕಂಟಕರು. ಇಂಥ ಜನಕಂಟಕಗಳ ಏನು ಕುಟಿಲಗಳಿಂದ ಜನ ಜಾಗರೂಕರಾಗಬೇಕಾಗಿದೆ, ಎಚ್ಚೆತ್ಕೊಳ್ಬೇಕಾಗಿದೆ. ನೋಡಿ, ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರಲ್ಲ, ಇತ್ತೀಚೆಗೆ ತುರುವೇಕೆರೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಇಬ್ರು ದಂಪತಿಗಳು ದೇವ್ರ ದರ್ಶನಕ್ಕೆ ಹೋಗಿದ್ರು. ಅಲ್ಲಿ ಆ ದೇವ್ರ ಪೂಜೆ ಮಾಡುವ ನಾರಾಯಣಪ್ಪ ಅನ್ನೋನು ವಿಚಿತ್ರವಾಗಿ ವರ್ತನೆ ಮಾಡ್ದ. ನಮ್ಮ ಮೈ ಮೇಲೆ ದೇವ್ರು ಬಂದ್ಬಿಟ್ಟಿದೆ, ಇಲ್ಲಿ ಯಾರೋ ಬೇರೆ ಜಾತಿಯವ್ರು ಬಂದ್ಬಿಟ್ಟಿದ್ದಾರೆ, ಹೋಗಿ ಅಂತೇಳಿ ಅಸ್ಪೃಶ್ಯತೆ, ಕರಾಳ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ದ. ಅಲ್ಲಿ ಈ ಘಟನೆಯನ್ನ ಖಂಡಿಸಿ ಹಿಂದೂ ನಾವೆಲ್ಲ ಒಂದು ಅಂತೇಳಿ ಬಾಯಿ ಬಡ್ಕೊಳ್ತಾರಲ್ಲ ಇವರೆಲ್ಲ ಧರ್ಮರಕ್ಷಕರು, ಹೋಗೋದಿಕ್ಕಾಗಲ್ವಾ? ಈ ಘಟನೆ ಇವ್ರಿಗೇನು ಅನ್ಸೋದಿಲ್ವಾ? ಒಂದು ಸ್ಟೇಟ್ಮೆಂಟ್ ಕೊಡಲ್ಲ. ಇವರೆಲ್ಲ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ. ಎರಡು ಜಾತಿ, ಇಬ್ರು ಪ್ರೇಮಿಗಳು ಪರಸ್ಪರ ಪ್ರೀತಿಸಿ ಮದುವೆ ಆಗ್ತಾರೆ, ಬೇರೆ ಬೇರೆ ಜಾತಿ, ಅದೇ ಒಂದೇ ಧರ್ಮ. ಆದ್ರೆ ಈ ಪೋಷಕರು ಹುಡುಗಿಯ ಜಾತಿಯೋ ಅಥವಾ ಹುಡುಗನ ಮನೆಗೆ ಹೋಗಿ ಬೆಂಕಿ ಇಟ್ಬಿಡ್ತಾರೆ, ಇನ್ನೇನೋ ಅವ್ರು ಹಿಂಸೆ ಕೊಡೋ ಕೆಲಸ ಮಾಡ್ತಾರೆ. ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಿರಲ್ಲಪ್ಪ, ಈ ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಸಾಧ್ಯತೆ ಇಲ್ವಾ? ಆಗೋದಿಲ್ವಾ? ಹಾ ಅಂಥವು ಬೇಕಾಗಿಲ್ಲ ಇವ್ರಿಗೇನು ಮುಸ್ಲಿಮರನ್ನ ಬೈಬೇಕು, ಪಾಕಿಸ್ತಾನ ವಿಚಾರ ಬೇಕು, ಮಸೀದಿ ಬೇಕು. ನಾವು ಯಾವುದೇ ಧರ್ಮವನ್ನು ಓಲೈಕೆ ಮಾಡ್ತಾ ಇಲ್ಲ. ಮುಸ್ಲಿಂ ಧರ್ಮದಲ್ಲೂ ಜನಪೀಡಕರು ಕೆಟ್ಟವರು ಇದ್ದಾರೆ, ಹಿಂದೂ ಧರ್ಮದಲ್ಲೂ ಕೆಟ್ಟವರು ಇದ್ದಾರೆ, ಬೇರೆ ಬೇರೆ ಎಲ್ಲಾ ಧರ್ಮದಲ್ಲೂ ಕೂಡ ಕೋಮುವಾದಿಗಳು ಇದ್ದಾರೆ. ಆದರೆ ಯಾರೋ ಒಂದಷ್ಟು ಮಾಡಿದ ತಪ್ಪಿಗೆ ಎಲ್ಲರನ್ನೂ ಅಪರಾಧಿ ತರದಲ್ಲಿ ನೋಡೋದಿದೆಯಲ್ಲ, ಆ ಇಡೀ ಸಮುದಾಯವನ್ನೇ ಅಪರಾಧಿ ಮನೋಭಾವದಲ್ಲಿ ನೋಡೋದಿದೆಯಲ್ಲ, ಅದು ತಪ್ಪು, ಅದು ವಿಷ ಅಂತ ನಾವು ಹೇಳ್ತಾ ಇರೋದು. ಈ ಇರ್ಷಾದ್ ಉಪ್ಪಿನಂಗಡಿ ಅಂತ ಒಬ್ಬ ಪತ್ರಕರ್ತ ಕರಾವಳಿ ಕಣ್ಣೀರು ಅಂತ ಒಂದು ಪುಸ್ತಕ ಬರ್ತಿದ್ದಾರೆ ಇತ್ತೀಚೆಗೆ. ಆ ಪುಸ್ತಕನ ಎಲ್ಲರೂ ಓದಲೇಬೇಕಾಗಿದೆ, ಮಹತ್ವದ ಪುಸ್ತಕ. ಆ ಪುಸ್ತಕದಲ್ಲಿ ಈ ಕೋಮು ಗಲಭೆಗಳಿಂದ ಮೃತಪಟ್ಟಿರುವಂಥ ಯುವಕರ ಕುಟುಂಬದ ಕರುಣಾಜನಕ ಸ್ಥಿತಿಯನ್ನ ಅವರು ಎಳೆಯಾಗಿ ವಿವರಿಸಿಟ್ಟಿದ್ದಾರೆ. ಇವ್ರು ಭಾಷಣ ಮಾಡ್ತಾರೆ, ನೀವು ಹೋಗಿ ನುಗ್ಗಿ ಗಲಾಟೆ ಮಾಡಿ ನೀವು ಪ್ರಾಣ ಬೇಕಾದ್ರೂ ಬಿಟ್ಟು ಬಿಡಿ ಅಂತ. ಆ ಪುಸ್ತಕದಲ್ಲಿ ಹೇಳ್ತಾರೆ, ಅವರೆಲ್ಲ ಹೇಳ್ತಾರೆ, ಆ ಕುಟುಂಬ ಇವತ್ತು ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಆ ಮನೆಗೆ ಆಧಾರ ಸ್ತಂಭ ಆಗಬೇಕಾಗಿರುವಂಥ ಯುವಕರು ಜೀವ ಕಳೆದುಕೊಂಡಾಗ ಆ ತಂದೆ ತಾಯಿಗಳು, ಅವ್ರ ತಂಗಿ, ತಮ್ಮ, ಅಣ್ಣ, ತಮ್ಮ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ನರಕಯಾತನೆ ಅನುಭವಿಸ್ತಿದ್ದಾರೆ. ಯಾರಿಂದ? ಈ ಜನಕಂಟಕರಿಂದ, ಈ ದ್ವೇಷ ಬಾಡಿಗೆ ಭಾಷಣಕಾರರಿಂದ. ಇವ್ರು ಆರಾಮಾಗಿರ್ತಾರೆ, ಮನೇಲಿ ಆರಾಮಾಗಿ ಬೆಂಕಿ ಹೆಚ್ಚಿಬಿಟ್ಟು ನೆಮ್ಮದಿಯಾಗಿ ಮಲಗ್ತಾರೆ. ನಿಮ್ಮ ಮಕ್ಕಳು ಬೀದಿಗೆ ಬಿದ್ದು ಹೆಣ ಹಾಕ್ತಾರೆ. ಎಲ್ಲಾ ಜಾತಿಯಲ್ಲೂ ಎಲ್ಲ ಧರ್ಮದಲ್ಲೂ ಇದೇ ಆಗಿದೆ. ಬಾಗಲಕೋಟೆಯಲ್ಲಿ ಈ ರೀತಿ ಆಗಬಾರ್ದು, ಬಾಗಲಕೋಟೆ ನೆಮ್ಮದಿಯಾಗಿರ್ಬೇಕಂದ್ರೆ ನಮ್ಮ ಆಶಯ. ಇವ್ರೇನ್ ಚಲೋ ಕರೆ ಕೊಡ್ತಾ ಇದಾರೆ, ಇವ್ರೇನ್ ನಾವು ಮತ್ತೆ ಮಸೀದಿಗೆ ಹೋಗ್ತಾ ಇದೀವಿ ಇನ್ನೇನೋ ಕರೆ ಕೊಡ್ತಾ ಇದಾರಲ್ಲ, ಅಲ್ಲಿ ಶಾಂತಿ ಆಗೋದಿಲ್ಲ. ಎರಡು ಧರ್ಮಗಳ ನಡುವೆ, ಎರಡು ಕೋಮುಗಳ ನಡುವೆ ಮತ್ತೆ ದ್ವೇಷ ಜಾಸ್ತಿ ಆಗುತ್ತೆ. ಇವ್ರು ಬೆಂಕಿ ಹಚ್ಚಿ ಹೋಗ್ತಾರೆ, ಆದ್ರೆ ಆ ಬೆಂಕಿಯ ಜ್ವಾಲೆಯಲ್ಲಿ ದಾದರಿಸೋದು, ಕಮರಿ ಹೋಗೋದು ಯಾರು ಅಂದ್ರೆ ಇದೇ ಬಾಗಲಕೋಟೆಯ ಜನ, ಇದೇ ಬಾಗಲಕೋಟೆಯ ನಿವಾಸಿಗಳು. ಸಂತ್ರಸ್ತರಿಗೆ ಯಾವುದೇ ಜಾತಿ ಧರ್ಮ ಇರಲ್ಲ. ಅದಕ್ಕೆ ನಾವು ಹೇಳ್ತಿರೋದು, ಈ ಬಾಡಿಗೆ ಭಾಷಣಕಾರರು, ದ್ವೇಷ ಭಾಷಣಕಾರರು ಬರ್ತಾ ಇದ್ದಾರೆ, ಅವರಿಂದ ಎಚ್ಚರವಾಗಿರಿ ಅಂತ. ಕೋಮು ಗಲಭೆಗಳಾದಾಗ ಏನೆಲ್ಲ ಆಯಾಮಗಳನ್ನ ಪಡ್ಕೊಳ್ಳುತ್ತೆ, ಬೆಂಕಿ ಹಚ್ಚೋದು, ಇನ್ನೇನೋ ಆಸ್ತಿ ಪಾಸ್ತಿ ನಾಶ ಮಾಡೋದು, ಅವ್ರ ಮನೆಗಳಿಗೆ ಕಲ್ಲು ತೂರಾಟ ಮಾಡೋದು, ಎಷ್ಟೊಂದು ಜೀವಗಳು ಬೀದಿ ಹೆಣ ಆಗ್ತವೆ. ಅವನೇನೋ ಕಷ್ಟಪಟ್ಟು ಓದಿ ಮಗನಿಗೆ, ಕುಟುಂಬಕ್ಕೆ, ತಾಯಿಗೆ ಆಸರೆ ಆಗ್ಬೇಕಾಗಿರುತ್ತೆ, ತಂದೆಗೆ ಇನ್ನೇನೋ ಆಸ್ಪತ್ರೆಗೆ ಸೇರಿಸ್ಬೇಕಾಗಿರುತ್ತೆ, ತಂಗಿ ಮದುವೆ ಮಾಡಬೇಕಾಗಿರುತ್ತೆ. ಈ ರೀತಿ ಇಂಥ ವಿಷಕ್ರಮಿಗಳ ಭಾಷಣಗಳನ್ನ ಕೇಳ್ಕೊಂಡು ನಿಮ್ಮ ಬದುಕಿಗೆ ಕೊಳ್ಳಿ ಇಟ್ಕೊಂಡ್ರೆ ನಿಮ್ಮ ಕುಟುಂಬದ ಗತಿ ಏನು? 19ನೇ ತಾರೀಕು ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಸೊ ಅಂಥ ವೀರ ಧೀರ ಕ್ಷಾತ್ರತ್ವವನ್ನು ಮೂಡಿಸಿದಂತಹ
ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚೊಕ್ಕಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂಥ ಕೃತ್ಯ ಇದು. ಈ ದೇಶದ್ರೋಹಿ ಕೃತ್ಯ ಇದು, ಹಿಂದೂ ದ್ರೋಹಿ ಕೃತ್ಯ ಇದು. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ ಕಲ್ಲು ಎಸೆದಿದ್ದು ಅಂತನ್ನೋದು ನೆನಪಿಟ್ಕೊಳ್ಳಿ. ಸೊ ಈ ರೀತಿಯ ಮಾನಸಿಕತೆ ಇದೆ. ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಈ ಒಂದು ಏನು ಕಳಕಳಿಯ ಉದ್ದೇಶಕ್ಕೋಸ್ಕರನೇ ಒಂದು ಸ್ವಲ್ಪ ನಾವು ಆಕ್ರೋಶ ಭರಿತರಾಗಿ ಮಾತಾಡಿದ್ದು. ನಮಗೆ ಯಾವ ಧರ್ಮದ ಓಲೈಕೆನೂ ಇಲ್ಲ, ನಾವು ಯಾರನ್ನೂ ಮೆಚ್ಚಿಸೋದು ಬೇಕಾಗಿಲ್ಲ. ಎಲ್ಲ ಧರ್ಮದಲ್ಲೂ ಪೀಡಿಕರಿದ್ದಾರೆ. ಆದರೆ ಎಲ್ಲ ಧರ್ಮದಲ್ಲಿರುವ ಸೌಹಾರ್ದ ಜನರ, ಒಳ್ಳೆಯ ಜನರ ಬದುಕಿಗಾಗಿ ನಾವು ಶ್ರಮ ಪಡಬೇಕಾಗಿದೆ. ಯಾಕೆಂದರೆ ಇವರ ಬದುಕನ್ನ ನೆಲಸಮ ಮಾಡಿಬಿಡ್ತಾರೆ. ಅವ್ರಿಗೋಸ್ಕರ ಅವ್ರ ಜೀವ ತೆಗೆದು ಬಿಡ್ತಾರೆ. ಹಾಗಾಗಿ ಬಾಗಲಕೋಟೆಯ ನೆಮ್ಮದಿಗೋಸ್ಕರ, ಬಾಗಲಕೋಟೆಯ ಶಾಂತಿಗೋಸ್ಕರ ನಾವೆಲ್ಲರೂ ಕೂಡ ಈಗ ಮತ್ತೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಯಾಕಂದ್ರೆ ಇವ್ರು ಮತ್ತೆ ವಿಷ ಬೀಜ ಬಿತ್ತೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇವರ ಸಾಧನೆ ಇಷ್ಟೇ, ಅಲ್ಲೋಗೊಂದು ಭಾಷಣ ಮಾಡೋದು, ಅಲ್ಲಿ ಅವ್ರನ್ನ ಕೆರಳಿಸೋದು, ಅಲ್ಲೊಂದು ಗಲಭೆಗಳಾಗಬೇಕು, ಅಲ್ಲಿ ಒಂದು ಸಾವು ನೋವು ಆಗಬೇಕು. ಇವರು ಮತ್ತೆ ಇವರ ಪೈಶಾಚಿಕತೆಯನ್ನು ಮೆರಿಬೇಕು. ಸ್ನೇಹಿತರೆ, ಈ ದೇಶದ, ಈ ನಾಡಿನ ಪ್ರಜ್ಞಾವಂತ ಜನರು ಇಂಥ ದ್ವೇಷ ಭಾಷಣಕಾರರ ಹುಸಿತನವನ್ನು ಬಯಲುಗೊಳಿಸಬೇಕು. ಇವರ ಭಾಷಣದಿಂದ ನಿಮ್ಮ ಬದುಕು ಬದಲಾಗೋದಿಲ್ಲ, ನಿಮ್ಮ ಬದುಕು ಕಾನೂನು ಕಟ್ಟಳೆಗೆ ಸಿಕ್ಕಾಕೊಳ್ಳುತ್ತೆ, ನಿಮ್ಮ ಬದುಕು ಬೀದಿಗೆ ಬರುತ್ತೆ, ನಿಮ್ಮ ಜೀವವೇ ಹೋಗುವ ಸಂದರ್ಭ ಬಂದರೂ ಬರಬಹುದು. ಹಾಗಾಗಿ ನೀವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂದರೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ಸೌಹಾರ್ದತೆಗೆ ಆದ್ಯತೆ ಕೊಡಬೇಕು, ಸಮಾನತೆಗೆ ಆದ್ಯತೆ ಕೊಡಬೇಕು. ಕೋಮು ಗಲಾಟೆಗಳಾದಾಗ ಆ ಪರಿಸ್ಥಿತಿನ ತಿಳಿಗೊಳಿಸೋದಕ್ಕೆ ಆದ್ಯತೆ ಕೊಡಬೇಕು. ಈ ದೇಶದ ಒಂದು ಶಕ್ತಿ ಇರೋದೇ ಬಹುತ್ವದಲ್ಲಿ. ಈ ಎಲ್ಲ ಗಲಾಟೆಗಳು ಏನೇ ಬರಲಿ, ಜನ ಮತ್ತೆ ಅಣ್ಣ ತಮ್ಮಂದ್ರ ಥರ ಬದುಕ್ತಾರೆ. ಅಲ್ಲಿ ಮುಸ್ಲಿಂ ಮನೆಗೆ ಹಿಂದೂ ಹೋಗ್ಬೇಕಾಗತ್ತೆ, ಹಿಂದೂ ಮನೆಗೆ ಮುಸ್ಲಿಂ ಬರಬೇಕಾಗತ್ತೆ, ಇದು ಕಾಮನ್. ಆದರೆ ಇಂಥ ಸಂದರ್ಭಗಳನ್ನು ರಾಜಕೀಯಗೊಳಿಸಿ ವಿಷ ಬೀಜ ಕೆಲಸವನ್ನು ಮಾಡ್ತಾರಲ್ಲ, ಅವರಿಂದ ನಾವು ಎಚ್ಚರಗೊಳ್ಬೇಕಾಗಿದೆ. ಹಾಗಾಗಿ ಅದಕ್ಕೆ ಆಗಬೇಕು ಅಂದರೆ ಇವರು ಭಾಷಣಗಳಿಗೆ ತಿರುಗೇಟು ಕೊಡುವಂಥ ಜಾಗೃತಿ ನಮ್ಮ ಯುವಕರಿಗೆ ಬರಬೇಕು. ಸಂವಿಧಾನದ ಆಶಯಗಳನ್ನ ಹೇಳಬೇಕು. ನೀವು ಸ್ವಲ್ಪ ಯೋಚನೆ ಮಾಡಿ, ಇವ್ರ ಮನೆ ಮಕ್ಕಳು ಈ ರೀತಿ ದ್ವೇಷದ ಭಾಷಣ ಮಾಡ್ತಾರಲ್ಲ, ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಾರಲ್ಲ, ಇವ್ರ ಮನೆ ಮಕ್ಕಳು ಎಲ್ಲಿ ವ್ಯಾಸಂಗ ಮಾಡ್ತಾರೆ ಗೊತ್ತಾ? ವಿದೇಶದಲ್ಲಿ ಓದ್ತಾ ಇರ್ತಾರೆ. ಇವ್ರ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಮಕ್ಕಳು ಈ ರೀತಿ ಇವರ ಭಾಷಣ ಕೇಳ್ಕೊಂಡು ಗಲಾಟೆ ಮಾಡಿಕೊಂಡು ಜೈಲಲ್ಲಿ ಕೊಳಿತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಾವು ಜಾಗೃತರಾಗೋಣ. ಈ ರೀತಿ ದ್ವೇಷ ಭಾಷಣಕಾರರ ಭಾಷಣಗಳಿಗೆ ನಾವು ಬಲಿಯಾಗದೆ ಜಾಗೃತಿಯನ್ನ, ಸಮಾನತೆಯನ್ನ, ಸೌಹಾರ್ದತೆಯನ್ನ, ಮಾನವ ಪ್ರೀತಿಯನ್ನ ಹರಡೋಣ. ಈ ಸುದ್ದಿ, ಈ ಚರ್ಚೆ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಮತ್ತೊಂದು ವಿಶೇಷ ಮತ್ತೆ ಕಾಮೆಂಟ್ಸ್ ಕೂಡ ದಾಖಲಿಸಿ. ನಿಮ್ಮ ಅಭಿಪ್ರಾಯ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.